ಎಲ್ಲರೂ ಫ್ರೀ ತಗೊಳ್ತಾರೆ, ಎಲ್ಲರೂ ಅನುಭವಿಸ್ತಾರೆ, ಎಲ್ಲರೂ ಮಜಾ ಮಾಡ್ತಾರೆ, ಕೊನೆಗೂ ಬೈತಾರೆ. ನಮ್ಮ ಜನಗಳ ಸವಾಸನ ಇಷ್ಟು, ಬೇರೆ ಏನಿಲ್ಲ. ಎಲ್ಲಾದ್ರಲ್ಲೂ ನಮ್ಮ ದುಡ್ಡೇ ತಿಂತಾವ್ರೆ. ಆದ್ರೆ ನಮ್ಗೆ ಅನ್ಸೋದು ಆಚೆಗಡೆ ಪ್ರಪಂಚಕ್ಕೆ ಫ್ರೀ ಬಿಟ್ಟಿದ್ದಾರೆ, ನಾವು ಓಡಾಡ್ತಿದೀವಿ, ಫ್ರೀ ಬಿಟ್ಟಿದೆ ಓಡಾಡ್ತಿದೀವಿ. ಹೆಣ್ಮಕ್ಳಿಗೆ ಫ್ರೀ ಅಂತ ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳಿಗೆ ಕೊಡೋದೇನೈತಿ, ಗಂಡು ಮಕ್ಳಿಗೆ ಕೊಡೋದೇನೈತಿ. ಶ್ರೀಮಂತರಿಗೆ ಇವ್ರಿಗೆ ಟ್ಯಾಕ್ಸ್ ಮಾಡ್ರೆ ಅವ್ರು ಕಟ್ಟಷ್ಟು ಕೆಪಾಸಿಟಿ ಇರ್ತದೆ. ಬಡವರಿಗೆ ಇಡ್ಲಿಗೆ ಟ್ಯಾಕ್ಸ್ ಆಗ್ತದೆ, ಕಾಫಿಗೆ ಟ್ಯಾಕ್ಸ್ ಆಗ್ತದೆ, ಈರುಳ್ಳಿ ತೊಗೊಂಡ ಟ್ಯಾಕ್ಸ್, ತರಕಾರಿ ತೊಗೊಂಡ ಟ್ಯಾಕ್ಸ್, ಅವರೆಲ್ಲ ಹೋಗ್ಬೇಕು. ಸದ್ಯಕ್ಕೆ ನಮ್ಗೆ ಇವಾಗ ಎಲ್ಲರಿಗೂ ಫ್ರೀ ಬಿಟ್ಟಿರೋದ್ರಿಂದ ನಮಗೇನು ಸದ್ಯಕ್ಕೆ ಪ್ರಾಬ್ಲಮ್ ಆಗಲ್ಲ. ಅಂದರೆ ಈಗ ಮನಸ್ಸಿಗೆ ಸ್ವಲ್ಪ ಪ್ರಾಬ್ಲಮ್, ಯಾಕೆಂದರೆ ಪ್ರತಿ ಸಲ ಈಗ ಫ್ರೀ ಬಿಟ್ಟಾಗಿದ್ದಾಗ್ಲೂ ಅವರು ಟಿಕೆಟ್ ಪೇ ಮಾಡೇ ತೊಗೊಳ್ತಿದ್ರು. ಈಗ ಇನ್ನೂ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಬರ್ಡನ್ನು ಆಯಿತಾ. ಏನಂತಂದರೆ ಈಗ ನಮಗೆ ನಾರ್ಮಲ್ಲೇ ಆಯಿತು, ಏನು ಅವರು ಪೇ ಮಾಡದೆ ಹೋಗಲಿ, ನಮ್ಮದು ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಜೆಂಟ್ಸ್ಗಳಿಗೆ ತುಂಬ ಕಷ್ಟ ಆಗ್ತದೆ. ಕೆಲವೊಂದು ಕಡೆ ಸ್ಯಾಲ್ರಿ ಆಗುತ್ತೆ ಇನ್ ಟೈಮಿಗೆ, ಇನ್ನೊಂದು ಕಡೆ ಸ್ಯಾಲ್ರಿ ಆಗಲ್ಲ. ಆ ಥರ ನೋಡ್ಕೊಂಡು ಹೋದರೆ ಪಾಪ ಜೆಂಟ್ಸ್ಗಳಿಗೆ ತುಂಬ ಕಷ್ಟ ಆಯಿತು. ಬಡವ್ರಿಗೆ ಅನ್ನೋದಕ್ಕಿಂತ ಬಡವರಲ್ಲೂ ಹೆಂಗಸ್ರು ಇರ್ತಾರೆ, ಅವ್ರಿಗೆ ಫ್ರೀನೇ. ಆದರೆ ಮೇನ್ ಜೆಂಟ್ಸಿಗೆ ತುಂಬಾ ಕಷ್ಟ, ಯಾಕೆಂದರೆ ಅವರೇ ಮನೆ ಮೇಂಟೆನೆನ್ಸ್ ಮಾಡೋದು. ಸೊ ಇವ್ರು ಬಸ್ ಚಾರ್ಜಲ್ಲೇ ಡೈಲಿ ಆ ಒಂದು ಟೈಮ್ ವೇಸ್ಟ್ ಮಾಡಿಬಿಟ್ರೆ ಅವ್ರಿಗೆ ಅವ್ರು ಏನು ದುಡ್ದಿರ್ತಾರೆ. ಈಗ ಆಲ್ರೆಡಿ ನಾವೇನು ದುಡಿತಿದ್ದೀವೋ, ನಾವೇನು ಕೆಲಸ ಮಾಡ್ತಿದ್ದೋ ಅದಕ್ಕೆ ತಕ್ಕನ ಸ್ಯಾಲ್ರಿ ಸಿಗ್ತಿಲ್ಲ. ಅದರಲ್ಲಿ ಈ ಥರ ಎಣ್ಣೆ ಜಾಸ್ತಿ ಮಾಡಿದ್ರು, ಟಿಕೆಟ್ ಜಾಸ್ತಿ ಮಾಡಿದ್ರು, ಅದು ಮಾಡಿದ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು ಅನ್ನೋದ್ರಲ್ಲೇ ಸಂಬಳ ಎಲ್ಲ ಖರ್ಚಾಗ್ಬಿಟ್ರೆ ನಾವು ಬಡವರು ಹೊಟ್ಟೆಗೆ ಏನು ಹಾಕ್ಕೊಳ್ಳೋದು, ಹೊಟ್ಟೆಗೆ ಏನು ತಿನ್ನೋದು? ಅದಕ್ಕೋಸ್ಕರ ಇದೆಲ್ಲೋ ಒಂದು ಸ್ವಲ್ಪ ತುಂಬ ಜಾಸ್ತಿ ಆಯಿತು ಅನಿಸ್ತಾ ಇದೆ. ಈಗ ಆಯಿತು ಮಾಡಲಿ, ಬೇಡ ಅಂತನಲ್ಲ. ಈಗ ವುಮೆನ್ಸಿಗೆ ಫ್ರೀ ಬಿಟ್ಟಿದ್ದಾರೆ, ಈಗ ಮೆನ್ಸಿಗೂ ಅದೇ ಅಷ್ಟೊಂದು ರೇಟ್ ಮಾಡೋ ಬದಲು ಸ್ವಲ್ಪ ಕಮ್ಮಿ ಮಾಡಬೇಕಾಗಿತ್ತು. ಕಮ್ಮಿ ಮಾಡೋ ಬದಲು ಅವ್ರು ಜಾಸ್ತಿನೇ ಮಾಡ್ಕೊಂಡೋದ್ರೆ ಇನ್ನೆಲ್ಲಿ ಅವರಿಗೆ. ಈಗ ನಮ್ಮ ಹತ್ರ ಏನು ಖಾಲಿ ಮಾಡ್ತಿದ್ದೀವೋ ನಾವು, ಈಗ ಓಡಾಡಿ ಅದನ್ನು ಮೆನ್ಸಲ್ಲಿ ಡಬಲ್ ಪ್ಲಸ್ ಮಾಡಿಕೊಂಡು ಅವರು ಈಸ್ಕೊಳ್ತಿರೋ ಥರ. ಈಗೇನು ಈ ಫ್ರೀ ಬಿಟ್ಟಿದ್ದಾರೋ ಅದನ್ನು ಪ್ಲಸ್ ಮಾಡಿಕೊಂಡು ಜೆಂಟ್ಸ್ ಹತ್ರನೇ ಕಿತ್ಕೊಡ್ತಿರೋ ಥರ. ಏನು ಲಾಸ್ ಆಗ್ತಿಲ್ಲ ಮ್ಯಾಮ್. ಎಲ್ಲದರಲ್ಲೂ ರೋಡ್ ಟ್ಯಾಕ್ಸು, ಆ ಟ್ಯಾಕ್ಸ್, ಈ ಟ್ಯಾಕ್ಸ್, ಎಲ್ಲದರಲ್ಲೂ ನಮ್ಮ ದುಡ್ಡೇ ತಿಂತಾವ್ರೆ. ಆದರೆ ನಮ್ಗೆ ಅನ್ಸೋದು ಆಚೆಗಡೆ ಪ್ರಪಂಚಕ್ಕೆ ಫ್ರೀ ಬಿಟ್ಟಿದ್ದಾರೆ, ನಾವು ಓಡಾಡ್ತಿದ್ದೀವಿ, ಫ್ರೀ ಬಿಟ್ಟಿದ್ದೆ ಓಡಾಡ್ತಿದ್ದೀವಿ, ಅದಷ್ಟೇ. ಎಲ್ಲ ಇದರಲ್ಲೂ ಯಾರಿಗೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್. ಎಲ್ಲೋ ಒಂದು ಕಡೆ ಮನೇಲಿ ಕೂತಿದ್ರಲ್ಲ ಅವ್ರಿಗೆಲ್ಲೋ ಅಪ್ಪ ನನಗೆ ಈಗಾದರೂ ಮನೆಯಿಂದ ಆಚೆಗಡೆ ಹೋಗೋವಂಥ ಚಾನ್ಸ್ ಸಿಗ್ತಲ್ಲ. ಫಸ್ಟ್ ಆದರೆ ಎಲ್ಲ ಜೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ ನಾವು ಕೆಲಸಕ್ಕೆ ಹೋಗೋರು ಆರಾಮಾಗಿ ತಿರ್ಗಾಡ್ಕೊಂಡು ಬರ್ತಿದ್ವಿ. ಆದರೆ ಮನೇಲಿ ಕೂತಿರೋರಿಗೆ ಎಲ್ಲೋ ಒಂದು ಕಡೆ ಅಯ್ಯೋ ನನ್ನ ಗಂಡ ಕಾಸು ಕೊಡ್ತಿಲ್ಲ, ಇಲ್ಲ ನನ್ನ ಗಂಡಂಗೆ ಆ ಥರ ಪ್ರಾಬ್ಲಮ್ಮು ಅನ್ನೋದ್ರಲ್ಲಿ ಸ್ವಲ್ಪ ಅವರಿಗೆ ಇದಿತ್ತು. ಈಗ ಫ್ರೀ ಬಿಟ್ಟಿರೋದ್ರಿಂದ ಎಲ್ಲರೂ ಮನೆಯಿಂದ ಆಚೆ ಬರ್ತಿದ್ದಾರೆ, ಎಲ್ಲರೂ ಮನೆಯಿಂದ ತಿರ್ಗಾಡ್ತಿದ್ದಾರೆ, ಎಲ್ಲ ಥರ ಮಾಡ್ತಿದ್ದಾರೆ. ಆದರೆ ಜೆಂಟ್ಸಿಗೆ ಹೊಡ್ತಾ ಬಿದ್ದಿದೆ ಅಷ್ಟೇ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರನೂ ಮಾಡ್ತಾ ಇದೆ. ಜನ ಮಾತಾಡಿದ್ರೆ ಎರಡೂ ಸರ್ಕಾರಕ್ಕೆ ಮಾತಾಡ್ಬೇಕು. ನಾನೇ ಹೇಳಿದ್ದು ಈಗ ಊಟಕ್ಕೆ, ಈಗ ಒಂದು ಬಸ್ ಚಾರ್ಜಿಗೋಸ್ಕರ ಇಷ್ಟು ಮಾತಾಡ್ತಿದಾರಲ್ಲ. ಪ್ರತಿದಿನ ಊಟ ಮಾಡ್ತಿದ್ದೀವ, ಪ್ರತಿದಿನ ಕಾಫಿ ಕುಡಿತೀವ, ದಿನನಿತ್ಯ ಊಟಕ್ಕೆ ಟ್ಯಾಕ್ಸ್ ಹಾಕಿದಾರಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ದಿನನಿತ್ಯ ಕಟ್ತಾ ಇದೀವಿ ತಾನೇ ನಾವು ಟ್ಯಾಕ್ಸ್. ಇದು ಮುಖ್ಯನಾ? ಯಾವತ್ತೊಂದು ಬಸ್ ಚಾರ್ಜಿಗೆ ಕೊಟ್ಟು ಹೋಗ್ತಿರೋದು ಮುಖ್ಯನಾ? ಫಸ್ಟ್ ಊಟಕ್ಕೆ ಯಾರು ಕಲ್ಲು ಹಾಕಿರೋ ಅದ್ರ ಬಗ್ಗೆ ಮಾತಾಡಲಿ, ಆಮೇಲೆ ಬಸ್ ಚಾರ್ಜ್ ಬಗ್ಗೆ ಮಾತಾಡೋಣ. ಓಕೆನಾ? ರಾಜ್ಯ ಸರ್ಕಾರಕ್ಕೆ ಮಾಡಿದ ತಪ್ಪು ಸರಿ ಅಂತ ನಾನು ಖಂಡಿತ ವಾದ ಮಾಡಲ್ಲ. ತುಂಬ ಜಾಸ್ತಿ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಹಾಗಂತ ನಾವು ರಾಜ್ಯ ಸರ್ಕಾರನಷ್ಟೇ ಭೇಟಿ ಮಾಡೋ ತಪ್ಪು. ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇದೆ. ಕೇಂದ್ರ ಸರ್ಕಾರದವರು ಯಾಕೆಂದರೆ ಬಡ ಜನರು ಊಟ ಮಾಡ್ತಿದ್ದಾರಲ್ವಾ, ಊಟ ಮಾಡೋದು ಪ್ರತಿಯೊಂದರಲ್ಲೂ ಟ್ಯಾಕ್ಸ್ ಹಾಕ್ತಿದ್ದಾರೆ. ಒಂದು ತರಕಾರಿ ತೊಗೊಂಡು ಟ್ಯಾಕ್ಸ್ ಕಟ್ಟಬೇಕಲ್ವಾ? ಹೌದಲ್ವ? ಗೊತ್ತಿದ್ದಿಲ್ವಾ? ಒಂದು ಬಸ್ ಚಾರ್ಜ್ ಇಷ್ಟು ಮಾತಾಡ್ತಾರಲ್ಲ, ದಿನನಿತ್ಯ ಊಟ ಮಾಡ್ತೀವಲ್ಲ ಇಷ್ಟು ಜನ ಹೋಗಿ ಒಂದು ಹೋಟ್ಲಿಗೆ, ಟ್ಯಾಕ್ಸ್ ಕಟ್ಟೋದು ಯಾರಿಗಾನ ಗೊತ್ತಿದೆಯಾ ಎಷ್ಟು ಟ್ಯಾಕ್ಸ್ ಹೋಗ್ತಿದೆ ಅಂತ? ಅದ್ರ ಬಗ್ಗೆ ಮಾತಾಡಲಿ ಯಾವಾಗಲೂ. ಫಸ್ಟ್ ಎಂದೋ ಒಂದು ಬಸ್ಸಿಗೆ ಹೋಗೋದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಏನು ಹೇಳಿದಲ್ಲ, ಟ್ಯಾಕ್ಸ್ ಕಡಿಮೆ ಬಡ ಜನರಿಗೋಸ್ಕರ ನೀವು ಏನು ಮಾಡಿದ್ದೀರಾ ಅದನ್ನು ಮಾಡಿರಿ ಫಸ್ಟ್. ಇಂಪಾರ್ಟೆಂಟು ಇಂಥವಕ್ಕೆಲ್ಲ ಟ್ಯಾಕ್ಸ್ ಹಾಕ್ಬೇಡ್ರಿ. ಟ್ಯಾಕ್ಸ್ ಹಾಕ್ರಿ ಯಾರ್ಯಾರಿಗೆ ತುಂಬ ಹೈಕಾಗಿ ತೊಗೊಳ್ತಾರೆ, ಸ್ಯಾಲ್ರಿ ತೊಗೊಳ್ತಿದ್ರು ಅಂಥವ್ರಿಗೆ, ಶ್ರೀಮಂತರಿಗೆ. ಇವ್ರಿಗೆ ಟ್ಯಾಕ್ಸ್ ಮಾಡಿರಿ, ಅವ್ರು ಕಟ್ಟಷ್ಟು ಕೆಪಾಸಿಟಿ ಇರ್ತದೆ. ಬಡವರಿಗೆ ಇಡ್ಲಿಗೆ ಟ್ಯಾಕ್ಸ್ ಆಗ್ತದೆ, ಕಾಫಿಗೆ ಟ್ಯಾಕ್ಸ್ ಆಗ್ತದೆ, ಈರುಳ್ಳಿ ತೊಗೊಂಡ ಟ್ಯಾಕ್ಸು, ತರಕಾರಿ ತೊಗೊಂಡ ಟ್ಯಾಕ್ಸ್, ಅವರೆಲ್ಲ ಹೋಗಬೇಕು. ನಾನು ಯಾವ ಪಕ್ಷದ ಪರ ಅಲ್ಲ, ಪಕ್ಷ ತಪ್ಪೇ. ಒಂದು ರಾಜಕೀಯ ಪಕ್ಷದ ಪರ ಮಾತಾಡಬಾರ್ದು. ಯಾವಾಗಲೂ ಮಾತಾಡಬೇಕಾಗಿರೋದು ಬಡ ಜನರಿಗೆ ಬೇಕಾಗಿರೋದನ್ನ. ಅರ್ಥ ಆಯ್ತಾ? ಅದೇ ಆಯಿತು, ಫ್ರೀ ಅಂತಾರೆ. ಓಕೆ, ಫ್ರೀ ತೊಗೋಬೇಕಾದ್ರೆ ಆವಾಗಲೇ ರಿಜೆಕ್ಟ್ ಮಾಡ್ಬೋದಾಗಿತ್ತಲ್ಲ, ಬೇಡ ನಮಗಿದು ಅಂತ. ಯಾಕೆಲ್ಲ ಎದ್ದು ಒಂದು ಒಕ್ಕಲ್ಲೇ ಕೂತ್ಕೋಬೇಕು ಸರ್ಕಾರಕ್ಕೆ, ನಮಗೆ ಫ್ರೀ ಬೇಡ ಅಂತ ಅವತ್ತು ಹೇಳ್ಬೇಕು. ಈಗೆಲ್ಲ ವರ್ಷಗಟ್ಟಲೆ ತೊಗೊಂಡ್ಬಿಟ್ಟು ಈಗ ಫ್ರೀ ಬಗ್ಗೆ ಮಾತಾಡಿದ್ರೆ ಅರ್ಥ ಇಲ್ಲ. ಎಲ್ಲರೂ ಫ್ರೀ ತೊಗೊಳ್ತಾರೆ, ಎಲ್ಲರೂ ಅನುಭವಿಸ್ತಾರೆ, ಎಲ್ಲರೂ ಮಜಾ ಮಾಡ್ತಾರೆ, ಕೊನೆಗೂ ಬೈತಾರೆ. ನಮ್ಮ ಜನಗಳ ಸವಾಸನ ಇಷ್ಟು, ಬೇರೆ ಏನೂ ಇಲ್ಲ. ಹೆಣ್ಮಕ್ಳಿಗೆ ಫ್ರೀ ಅಂತ ಕಾಂಗ್ರೆಸ್ ಸರ್ಕಾರ ಈ ಬಸ್ ಟಿಕೆಟ್ ಫ್ರೀ ಅಂದೀಗ ಗಂಡು ಮಕ್ಳಿಗೆ ಡಬಲ್ ಮಾಡಿದ್ರೆ ಮತ್ತೆ ಹೆಣ್ಮಕ್ಳಿಗೆ ಕೊಡೋದೇನೈತಿ, ಗಂಡು ಮಕ್ಳಿಗೆ ಕೊಡೋದೇನೈತಿ? ಡಬಲ್ ಮಾಡಿದ್ರೆ ಒಂದೇ ಆದಂಗೆ ಆತು. ಈಗ ಹಂಗಾಗಿ ಗಂಡು ಮಕ್ಳಿಗೆ ಫ್ರೀ ಮಾಡಬೇಕಾಗಿತ್ತು, ಹೌದಾ? ಹೆಣ್ಮಕ್ಳಿಗೆ ಅಸ್ತ್ರ ಮಾಡಿದರೆ ಮತ್ತೆ ಡಬಲ್ ಚೇರ್ ನಮಗೆ ಗಂಡು ಮಕ್ಕಳಿಗೆ ಆಗ್ತದಾರೆ. ಈಗ
ಕೇಂದ್ರ ಸರ್ಕಾರದವ್ರು ಏನು ಮಾಡಿದಂಗೆ ಆಯ್ತು, ಇವ್ರು ರಾಜ್ಯ ಸರ್ಕಾರದವ್ರು ಏನು ಮಾಡಿದಂಗೆ ಆಯ್ತು. ರಾಮಲಿಂಗಡ್ಡಿ ಅವರು ಸುಮ್ಮನೆ ಅನುದಾನ ತರ್ತೀವಿ 20 ಕೋಟಿ ಅನುದಾನ ಕೊಡ್ತಾರೆ ಅಂತಂದು ಹೇಳ್ತಾರೆ, ಮತ್ತು ಗಂಡು ಮಕ್ಳ ಮೇಲೆ ಒರೆಸಿದಂಗೆ ಆತವ್ರೀಗ. ರಾಜ್ಯ ಸರ್ಕಾರ ಇದು ಮಾಡಬಾರ್ದು, ಇದನ್ನು ಮಾಡಬಾರ್ದೈತೆ, ಅದು ತಪ್ಪು ಇದು.